ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನವರತ್ನದ ಹರಳುಗಳು ಅಂತ ನಾವು ಕರಿತೀವಿ. ನವರತ್ನ ಅಂತ ಹೇಳಿದರೆ ಸೂರ್ಯನ ಹಳ್ಳಾಗಿರ್ತಕ್ಕಂಥ ಮಾಣಿಕ್ಯ ಅಂದರೆ ರೂಬಿ, ಚಂದ್ರನ ಹಳ್ಳಾಗಿರ್ತಕ್ಕಂಥ ಮುತ್ತು ಪರ್ಲ್ ಅಂತ ಹೇಳ್ತೀವಿ, ಮಂಗಳನ ಹಳ್ಳಾಗಿರ್ತಕ್ಕಂಥ ಹವಳ ಕೋರಲ್ ಅಂತ ಹೇಳಿ ಕರಿತೀವಿ, ಬುಧನ ಹಳ್ಳಾಗಿರ್ತಕ್ಕಂಥ ಪಚ್ಚೆ ಎಮ್ರಾಯ್ಡ್ ಅಂತ ಹೇಳಿ ಕರಿತೀವಿ, ಗುರುವಿನ ಹಳ್ಳಾಗಿರ್ತಕ್ಕಂಥ ಪುಷ್ಪರಾಗ ಅಥವಾ ಕನಕ ಪುಷ್ಪರಾಗ ಯೆಲ್ಲೋ ಸಫೇರ್ ಅಂತ ಕರಿತೀವಿ. ಇನ್ನು ಶುಕ್ರನ ಹಳ್ಳಾಗಿರ್ತಕ್ಕಂಥ ವಜ್ರ ಅಥವಾ ಉಪವಜ್ರಗಳು, ಅದನ್ನು ನಾವು ಡೈಮಂಡ್ ಜರ್ಕನ್ ಅಂತ ಹೇಳಿ ಕರಿತೀವಿ. ಇನ್ನು ಶನಿ ಹಳ್ಳಾಗಿರ್ತಕ್ಕಂಥ ನೀಲ, ಇಂದ್ರನೀಲ, ಬ್ಲೂ ಸಫೇರ್ ಅಂತ ಹೇಳಿ ಕರಿತೀವಿ. ಇನ್ನು ರಾಹುವಿನ ಹಳ್ಳಾಗಿರ್ತಕ್ಕಂಥ ಗೋಮೇಧಿಕ ಹಿಸ್ಟೋನ್ ಅಂತ ಹೇಳಿ ಕರಿತೀವಿ. ಕೇತುವಿನ ಹಳ್ಳಾಗಿರ್ತಕ್ಕಂಥ ವೈಡೂರ್ಯ, ಇದನ್ನು ಕ್ಯಾಟೈ ಅಂತ ಹೇಳಿ ಕರಿತೀವಿ. ಇಷ್ಟೂ ಕೂಡ ನವರತ್ನಗಳು. ಅದಲ್ಲದೆ ಉಪರತ್ನಗಳಿದೆ. ಟರ್ಕಾಯ್ಸ್ ಇದೆ, ಲೆಪಿಸ್ಟ್ ಇದೆ, ಮೂನ್ ಸ್ಟೋನ್ ಇದೆ, ಪ್ಯಾರಿಡೇಟ್ ಇದೆ. ಈ ಥರ ರತ್ನಗಳು, ಉಪರತ್ನಗಳು, ಗ್ರಹಗಳು, ಉಪಗ್ರಹಗಳು, ಈ ಥರ ರತ್ನಗಳಲ್ಲಿ ಮತ್ತು ಗ್ರಹಗಳ ಒಂದು ಉಪಗ್ರಹಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಡಕವಾಗಿದೆ. ಕರೆಕ್ಟಾಗಿರ್ತಕ್ಕಂಥ ಒಂದು ರತ್ನವನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಅದನ್ನು ನೋಡೋದು ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾದ್ರೆ ಜಾತಕ ರೀತಿ ಕೂಡ ನೋಡ್ಬೋದು, ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ ಕೂಡ ಹರಳನ್ನು ನೋಡ್ಬೋದು. ಈ ರೀತಿಯಲ್ಲಿ ಹರಳನ್ನು ನೋಡಿ ನಿಮಗೆ ಅದೃಷ್ಟದ ಹರಳು ಯಾವುದು, ಅದೃಷ್ಟದ ಹರಳು ಹೆಂಗೆ ನಾವು ಕಂಡುಹಿಡಿಯೋದು ಅಂದರೆ, ಲಗ್ನದಿಂದ 5 ಮತ್ತು 9ನೇ ಭಾವ ಇದೆರಡೇ ನಾವು ನೋಡಿದ್ರೆ ಸಾಕು. 5 ಮತ್ತು 9ನೇ ಭಾವದ ಅಧಿಪತಿ ಯಾರಿದ್ದಾರೆ ಅವರು ಲಗ್ನಕ್ಕೆ ಶುಭಕಾರಕರಾಗಿದ್ದರೆ ಆ ಹರಳನ್ನು ಧರಿಸೋದ್ರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ, ಅನುಕೂಲ, ಯಶಸ್ಸು, ಶ್ರೇಯಸ್ಸು, ಸಂತಾನ, ಮದುವೆ, ಜೀವನದಲ್ಲಿ ವಿದೇಶ ಪ್ರಯಾಣ, ಗೌರ್ಮೆಂಟ್ ಕೆಲಸ ಸಿಗುವಂಥದ್ದು ಎಲ್ಲವೂ ಅನುಕೂಲ ಆಗುತ್ತೆ. ಈಗೇನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಹರಳು ಅಂದ ತಕ್ಷಣ ನವರತ್ನದ ಹರಳುಗಳಲ್ಲಿ ನೀವು ಹೋದಾಗ ರಾಶಿಗೆ ಸಂಬಂಧಪಟ್ಟಿದ್ದು ಕೊಟ್ಬಿಡ್ತಾರೆ. ಮೇಷರಾಶಿಗೆ ಹವಳ ತಗೊಳ್ಳಿ, ವೃಷಭ ರಾಶಿಗೆ ವಜ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ರಾಶಿಗೆ ಸಂಬಂಧಪಟ್ಟಂಗೆ ಹರಳು ಕೊಟ್ಬಿಡೋದು, ಅಥವಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಬಿಡೋದು, ನಕ್ಷತ್ರದ ಅಧಿಪತಿಗೆ ಸಂಬಂಧಪಟ್ಟಂಗೆ. ಇನ್ನೂ ದೊಡ್ಡ ಶಿಖಾಮಣಿಗಳು ಯಾವ ಥರ ಅಂತ ಹೇಳಿದ್ರೆ ನ್ಯೂಮ್ರಾಲಜಿ, ಸಂಖ್ಯಾಶಾಸ್ತ್ರಕ್ಕೆ ತಕ್ಕಂಗೆ 1 ಅಂದರೆ 1ರಲ್ಲಿ ಹುಟ್ಟಿದ್ರೆ ರೂಬಿ ಕೊಟ್ಬಿಡ್ತಾರೆ. ಆ ರೂಬಿ ಏನಾದರೂ ನಮ್ಮ ಲಗ್ನಕ್ಕೇನೋ ಆಪೋಸಿಟ್ ಗ್ರಹವಾಗಿ ಅಲ್ಲಿ ಬಂದುಬಿಟ್ಟ ಅಂದರೆ ಜೀವನದಲ್ಲಿ ದೊಡ್ಡ ನರಕ ನಾವು ನೋಡಿಬಿಡ್ತೀವಿ. ಇನ್ನು ಅದೇ ಥರ ರಾಶಿ ರತ್ನಗಳು ಅಂತ ಹಾಕ್ತೀವಿ, ಅದು ಕೂಡ ಅಷ್ಟೇ ತುಂಬ ಕಷ್ಟ ಆಗುತ್ತೆ. ರತ್ನಗಳನ್ನ ಯಾವಾಗಲೂ ಕೂಡ ಜಾತಕವನ್ನು ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ ಪರಿಶೀಲಿಸೇ ಹಾಕಬೇಕು. ಇದು ಫಸ್ಟ್ ಪಾಯಿಂಟು. ಇನ್ನು ಎರಡನೇದಾಗಿ, ರತ್ನಗಳಲ್ಲೇ ಅತ್ಯಂತ ಶುಭವಾಗಿರ್ತಕ್ಕಂಥ ಅದೃಷ್ಟ ರತ್ನ ಯಾವುದು? ನನ್ನ ಜೀವನದಲ್ಲಿ ನಾನು ನೋಡಿರ್ತಕ್ಕಂಥ ರತ್ನದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದು ಆ ರತ್ನ ಅಂತ ಹೇಳಿದ್ರೆ ಜಲನೀಲಾಮಣಿ. ಈ ಜಲನೀಲಾಮಣಿ ಬಹಳ ಅದ್ಭುತವಾಗಿರ್ತಕ್ಕಂಥ ರತ್ನ, ವಿಶೇಷ ಅದೃಷ್ಟ ಕೊಡುವಂಥ ರತ್ನ. ಈ ರತ್ನವನ್ನು ಧರಿಸೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ, ಅಭಿವೃದ್ಧಿ, ಸಂಪತ್ತು, ಯಶಸ್ಸು, ಆರೋಗ್ಯ ಎಲ್ಲವೂ ಸಿಕ್ಕಿರೋದಿದೆ. ಈ ಜಲನೀಲಾಮಣಿಯನ್ನು ನನಗೆ ತುಂಬ ಬೇಕಾದವರ ಮನೆಗಳ ಪಾಯದ ಕೆಳಗಡೆ ಕೂಡ ನಾನು ಹಾಕ್ಸಿದ್ದೀನಿ. ಅಂತಹ ಅದೃಷ್ಟಕರವಾಗಿರ್ತಕ್ಕಂಥ ರತ್ನ ಅದು ಜಲನೀಲಾಮಣಿ. ಇದನ್ನು ಯಾರು ನೋಡಬೇಕಂತಿಲ್ಲ, ಗಂಡು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೂಡ ಇದನ್ನು ಹಾಕ್ಬೋದು. ವಿದ್ಯಾಭ್ಯಾಸಕ್ಕೆ ಹಾಕ್ಬೋದು, ಸಂತಾನಕ್ಕೆ ಹಾಕ್ಬೋದು, ಮದುವೆಗೆ ಹಾಕ್ಬೋದು. ಈ ರೀತಿಯಲ್ಲಿ ಈ ಜಲನೀಲಾಮಣಿಯನ್ನು ನಾವು ಧರಿಸ್ಕೋಬೋದು. ಅದರಿಂದ ಒಳ್ಳೆಯ ಒಂದು ಅನುಕೂಲ ಅಂತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತೆ. ಈ ಜಲನೀಲಾಮಣಿಯನ್ನು ಧರಿಸ್ಬೇಕಾದ್ರೆ ಅಥವಾ ನವರತ್ನವನ್ನು ಧರಿಸ್ಬೇಕಾದ್ರೆ ಅದನ್ನು ಮೊದಲು ನಾವು ಹಾಲಿಗೆ ಹಾಕಿ ಒಂದಷ್ಟು ಹೊತ್ತು ಇಟ್ಟು, ನಂತರ ಒಳ್ಳೆಯ ಒಂದು ಶುದ್ಧವಾಗಿರ್ತಕ್ಕಂಥ ತೀರ್ಥದಲ್ಲಿ ಹಾಕಿಟ್ಟು, ನಂತರ ಧಾನ್ಯ
ಈಗ ಸೂರ್ಯನಿಗೆ ಮಾಣಿಕ್ಯ ಆದರೆ ಗೋಧಿ ಎಲ್ಲ ಹಾಕಿಡಬೇಕು, ಚಂದ್ರಂಗೆ ಅಕ್ಕಿ ಎಲ್ಲ ಹಾಕಿಡಬೇಕು, ಅಂದರೆ ಮುತ್ತಾಗಿದ್ದರೆ, ಕೋರಲಾಗಿದ್ದರೆ ನೀವು ತೊಗರಿ ಬೇಳೆಲ್ಲ ಹಾಕಿಡಬೇಕು. ಹೀಗೆ ನವಧಾನ್ಯದಲ್ಲಿ ಯಾವ ರೀತಿ ನವಧಾನ್ಯ 9 ಧಾನ್ಯಗಳಿದೆಯೋ ಅದೇ ರೀತಿಯಾಗಿ ಈ ರತ್ನಗಳನ್ನ ಆ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯದಲ್ಲಿ ಹಾಕಿಡಬೇಕು. ಹಾಕಿಟ್ಟಾಗ ಏನಾಗುತ್ತೆ ಅಂದರೆ ಅದರ ಎನರ್ಜಿ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ತಕ್ಕಂತಹ ಒಂದು ಮಂತ್ರ, ಒಂದೊಂದು ಗ್ರಹಕ್ಕೂ ಒಂದೊಂದು ಮಂತ್ರ ಇದೆ, ಮೂಲ ಮಂತ್ರ ಅಂಥೇಳಿ ಹೇಳ್ತೀವಿ ನಾವು. ಅದೇ ಥರ ಮೂಲ ಮಂತ್ರವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಈ ಜಲನೀಲಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಮೂಲ ಮಂತ್ರ ಇದೆ. ಆ ಮೂಲ ಮಂತ್ರವನ್ನು ಹೇಳಿ ಅದನ್ನು ಒಂದು ಲಾಕೆಟೋ ಒಂದು ಉಂಗುರನೋ ಮಾಡಿ ಧರಿಸ್ಕೊಳ್ಳುವಂಥದ್ದು. ಅಥವಾ ಈ ಜಲನೀಲ ಹಾಕ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಗುರುಗಳೇ, ಕರೆಕ್ಟಾಗಿರ್ತಕ್ಕಂಥ ರತ್ನ ಸೂಚನೆ ಮಾಡಿ ಅಂದಾಗ ನಾವು ಜಾತಕ ಮತ್ತು ಪ್ರಶ್ನಾಶಾಸ್ತ್ರದ ಮುಖಾಂತರ ಕೂಡ ನೋಡಿ ಅದನ್ನು ಕರೆಕ್ಟಾಗಿರೋವಂಥ ರೀತಿಯಲ್ಲಿ ಯಾವ ಲೋಹದಲ್ಲಿ ಹಾಕಬೇಕು, ಇದು ತುಂಬ ಇಂಪಾರ್ಟೆಂಟು. ಕೆಲವುದಕ್ಕೆ ಚಿನ್ನ ಆಗಲ್ಲ, ಕೆಲವುದಕ್ಕೆ ಬೆಳ್ಳಿ ಆಗಲ್ಲ, ಕೆಲವುದಕ್ಕೆ ತಾಮ್ರ ಆಗಲ್ಲ. ಇನ್ನು ಪಂಚಲೋಹದಲ್ಲಿ ಹಾಕೊಳ್ಳೋಂಥ ಒಂದು ರತ್ನಗಳು ಕೂಡ ಇದೆ. ಅದನ್ನೆಲ್ಲ ನಾವು ನೋಡಿ ಪರಿಶೀಲನೆಯನ್ನು ಮಾಡಿ ಕರೆಕ್ಟಾಗಿ ಆ ರತ್ನವನ್ನು ನಾವು ಶುದ್ಧೀಕರಿಸಿ ಆ ರತ್ನಕ್ಕೆ ಮಂತ್ರವನ್ನು ಹೇಳಿ. ಕೆಲವರು ಕೇಳ್ತಾರೆ, ರತ್ನ ಹಾಕೋದ್ರಿಂದ ಎಲ್ಲ ಆಗ್ಬಿಡುತ್ತಾ, ಐಶ್ವರ್ಯ ಬಂದುಬಿಡುತ್ತಾ, ಆರೋಗ್ಯ ಬಂದುಬಿಡುತ್ತಾ? ಅದು ನೋಡಿ, ಫಸ್ಟು ನಿಮಗೆ ಏನು ಎಫೆಕ್ಟ್ ಆಗಬಾರ್ದು, ಅದು ತುಂಬ ಇಂಪಾರ್ಟೆಂಟು. ಯಾವುದೂ ಕೂಡ ಹಾನಿ ಆಗಬಾರ್ದು. ಹಾಗಾಗಿ ಕರೆಕ್ಟಾಗಿ ನಿಮ್ಮ ಜಾತಕಕ್ಕೆ ತಕ್ಕಂಗೆ ಅಥವಾ ಪ್ರಶ್ನಾಶಾಸ್ತ್ರ ತಕ್ಕಂಗೆ ರತ್ನವನ್ನು ನೀವು ಫಸ್ಟ್ ತಗೋಬೇಕು, ಅದು ಫಸ್ಟ್ ಪಾಯಿಂಟು. ಎರಡನೇದಾಗಿ ಆ ರತ್ನಕ್ಕೆ ನೀವು ಮಂತ್ರವನ್ನು ಹೇಳಿ ಎನರ್ಜಿಯನ್ನು ಕೊಡಬೇಕು. ಸುಮ್ಮನೆ ತರೋದು, ಏನೋ ಒಂದು ಫ್ಯಾಷನ್ಗೆ ಹಾಕ್ಕೊಳ್ಳೋದು, ಎಲ್ಲಂದ್ರೆ ಅಲ್ಲಿ ಕೈ ಆಡಿಸ್ತಾ ಅದು ಏನಾದ್ರು ಕಲ್ಲು ಗೇಟ್ ಬಿದ್ದು ಅದೇನಾದ್ರು ಡ್ಯಾಮೇಜ್ ಗಿಮೇಜ್ ಆಯಿತು ಅಂದರೆ ಅದ್ರ ರತ್ನನ ನೀವು ಧರಿಸ್ಕೊಳ್ತಾನೆ ಇದ್ದರೆ ಅದರಿಂದ ಒಳ್ಳೆಯದಾಗೋದಿರಲಿ 10ರಷ್ಟು ಕೆಟ್ಟದಾಗುವಂಥದ್ದು ಇರುತ್ತೆ. ಹಾಗಾಗಿ ರತ್ನವನ್ನು ನೀವು ಹಾಕ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿ ಮಾಡಿ ನೀಟಾಗಿ ಅದನ್ನು ಇಟ್ಕೊಂಡು ನೀವು ಕಾಪಾಡಿದಷ್ಟು ಅದು ನಿಮ್ಮನ್ನು ಕಾಪಾಡುತ್ತೆ. ರತ್ನಗಳು ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಗ್ರಹಗಳ ಅದೊಂದು ತುಂಡು. ಗ್ರಹಗಳು ಘರ್ಷಣೆ ಆದಾಗ ಅದರಿಂದ ಬರುವಂಥ ಒಂದು ತುಂಡದು. ಕೆಲವು ಭೂಮಿಯಲ್ಲಿ ಸಿಗುತ್ತೆ, ಕೆಲವು ನೀರಲ್ಲಿ ಸಿಗುತ್ತೆ, ಕೆಲವು ಮಣ್ಣಲ್ಲಿ ಸಿಗುತ್ತೆ. ಈ ರೀತಿಯೆಲ್ಲ ರತ್ನಗಳಲ್ಲಿ ಬಹಳ ಥರ ರತ್ನಗಳಿದೆ. ಅದಕ್ಕೆ ಒಂದೊಂದು ರತ್ನಕ್ಕೂ ಒಂದೊಂದು ಹೆಸರನ್ನಿಟ್ಟು ಅದರ ಯಾವ ಥರ ಅದನ್ನು ರಿಯಾಲಿಟಿ ಚೆಕ್ ಮಾಡಿ ಅದಕ್ಕೊಂದು ಸರ್ಟಿಫೈ ಮಾಡಿ ಅದು 100% ತುಂಬ ಜಿನಿಯನ್ ಆಗಿದೆ ಅಂದರೆ ಅಂಥ ರತ್ನಗಳನ್ನ ಧರಿಸ್ಕೊಂಡಾಗ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರನೇ ದೊಡ್ಡ ದೊಡ್ಡ ಸಿನಿಮಾ ತಾರೆಯರು, ಅಮಿತಾಬ್ ಬಚ್ಚನ್ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಗಣೇಶ್ ಫಿಲಮ್ ಸ್ಟಾರ್ ಗಣೇಶ್ ಇರ್ಬೋದು, ಸುದೀಪ್ ಇರ್ಬೋದು, ಈ ಥರ ಹಲವಾರು ಚಿತ್ರನಟರು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ರತ್ನವನ್ನು ಧರಿಸೋದು ಯಾಕೆ ಅಂತ ಹೇಳಿದ್ರೆ ಅದರ ಅದೃಷ್ಟವನ್ನು ಅವರು ತಗೊಂಡು ಒಂದು ಒಳ್ಳೆಯ ಒಂದು ಮಟ್ಟದಲ್ಲಿ ಬೆಳೆದಿದ್ದಾರೆ. ಹಾಗೆ ನೀವು ಬೆಳಿಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕು ಅವ್ರ ಥರನೇ. ನೀವು ಸುಮ್ಮನೆ ಹೋಗಿ ಯಾವುದೋ ಒಂದು ರಾಶಿ ಮೇಷ, ಸಿಂಹ, ಕರ್ಕ ಅನ್ನೋದು ಯಾವುದೋ ಒಂದು ಕೊಡೋದು, ಇಲ್ಲ ಈ ಹೆಸರು ಮೇಲೆ ಕೊಟ್ಬಿಡಿ ಅನ್ನೋದು, ಇದೆಲ್ಲ ನೀವು ಮಾಡೋದ್ರಿಂದ ಒಂದಷ್ಟು ಕಷ್ಟಕ್ಕೆ ಬೀಳ್ತೀರಾ. ಆದ್ದರಿಂದ ಬನ್ನಿ, ಕರೆಕ್ಟಾಗಿರ್ತಕ್ಕಂಥ ರತ್ನ ಯಾವುದು ಅಂತ ತಿಳ್ಕೊಳ್ಳಿ, ಧರಿಸ್ಕೊಳ್ಳಿ, ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಪಡ್ಕೋಬೋದು. ಇನ್ನು ಈ ಜಲನೀಲಾಮಣಿ ಅಂತಕ್ಕಂಥ ರತ್ನ ಇದೆಯಲ್ಲ, ಅದು ಇಡೀ ಒಂದು ಪ್ರಪಂಚದಲ್ಲೇ ಬಹಳ ವಿರಳ, ಸಿಗೋದು ಬಹಳ ಕಷ್ಟ. ನೀವು ನಮ್ಮಲ್ಲಿ ಅದರ ಒಂದು ವಿಚಾರವನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ಬನ್ನಿ. ಆ ಜಲನೀಲಾಮಣಿಯನ್ನು ಎಷ್ಟು ಧರಿಸ್ಬೇಕು, ಯಾವ ಥರ ಧರಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಇನ್ನೊಂದು ಅದೃಷ್ಟವಾಗಿರ್ತಕ್ಕಂಥ ವಿಚಾರದ ಬಗ್ಗೆ, ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.